ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಕಳೆದ 10 ತಿಂಗಳಿನಿಂದ ಇಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಅದೇ ಸ್ಟೇಡಿಯಂನಲ್ಲಿ ಕಳೆದ ವರ್ಷ ನಡೆದ ಆ ಒಂದು ಕರಾಳ ಘಟನೆ, ಆ 11 ಜನರ ಸಾವು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿತ್ತು. ಆದರೆ ಈಗ ಅದೇ ಮೈದಾನದಲ್ಲಿ ಮತ್ತೆ ಗರ್ಜನೆ ಕೇಳಿ ಬರ್ತಿದೆ. ಇದು ಬರೀ ಆಟವಲ್ಲ, ಇದು ಭಾವನೆಗಳ ಹೋರಾಟ. RCB ಅಭಿಮಾನಿಗಳ ಎದೆಯಲ್ಲಿ ಒಂದು ಕಡೆ ಸಂಭ್ರಮ ಇದ್ರೆ ಮತ್ತೊಂದು ಕಡೆ ನೋವಿದೆ. ಯಾಕೊತ್ತಾ? ಇವತ್ತು ನಮ್ಮ ಆಟಗಾರರು ಮೈದಾನಕ್ಕಿಳಿತಿರೋದು ಕೈಗೆ ಕಪ್ಪು ಪಟ್ಟಿ ಕಟ್ಕೊಂಡು. ಏನಿದು ಕತೆ? ಯಾಕಾಗಿ ಈ ಎಮೋಷನಲ್ ನಿರ್ಧಾರ? ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಮಾತನಾಡ್ತಾ ಇರೋದು IPL 2026ರ ಆ ಬಿಗ್ ಫೈಟ್ ಬಗ್ಗೆ. IPL ಅಂದ್ರೇನೆ ಹಬ್ಬ, ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಮ್ಯಾಚ್ ಅಂದ್ರೆ ಅದೊಂದು ಎಮೋಷನ್. ಕಳೆದ 10 ತಿಂಗಳಿನಿಂದ ಕ್ರಿಕೆಟ್ ಇಲ್ಲದೆ ಬಣಗುಡುತ್ತಿದ್ದ ಈ ಮೈದಾನಕ್ಕೆ ಈಗ ಜೀವ ಬಂದಿದೆ. ಇಂದು IPL 2026ರ ಉದ್ಘಾಟನಾ ಪಂದ್ಯ. ಎದುರಾಳಿ ಯಾರು ಗೊತ್ತಾ? ಸನ್ರೈಸರ್ಸ್ ಹೈದರಾಬಾದ್. ಈ ಎರಡು ಟೀಮ್ಗಳು ಮುಖಾಮುಖಿ ಆಗ್ತಿದೆ ಅಂದ್ರೆ ಅಲ್ಲಿ ರನ್ ಮಳೆ ಗ್ಯಾರಂಟಿ. 2024ರ ಆ 287 ರನ್ಗಳ ಸುನಾಮಿ ನಿಮಗೆ ನೆನಪಿರಬಹುದು. ಆದರೆ ಈ ಸಲದ ಕಥೆನೇ ಬೇರೆ ಇದೆ. ಈ ವಿಡಿಯೋದಲ್ಲಿ ನಾವು ಕೇವಲ ಕ್ರಿಕೆಟ್ ಬಗ್ಗೆ ಮಾತ್ರವಲ್ಲ, ಈ ಪಂದ್ಯದ ಹಿಂದೆ ಅಡಗಿರುವ ಆ ಕಣ್ಣೀರಿನ ಕತೆ, ಟೀಮ್ಗಳಲ್ಲಿರುವ ಆತಂಕ ಮತ್ತು ವಿರಾಟ್ ಕೊಹ್ಲಿಯ ಆ ಹಸಿವಿನ ಬಗ್ಗೆ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತೀವಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಸಲ RCB ಕತೆ ಅಷ್ಟು ಸುಲಭವಿಲ್ಲ. ಸ್ನೇಹಿತರೆ, ಮೊದಲು ನಾವು ಈ ಪಂದ್ಯದ ಎಮೋಷನಲ್ ಕನೆಕ್ಷನ್ ಬಗ್ಗೆ ಮಾತನಾಡಲೇಬೇಕು. ಮೇ 17, 2025 ಅವತ್ತು ಕೊನೆ ಬಾರಿಗೆ ಇಲ್ಲಿ ಮ್ಯಾಚ್ ನಡೆದಿತ್ತು. ಅದಾದ್ಮೇಲೆ ಏನಾಯ್ತು ಅನ್ನೋದು ಇಡೀ ಬೆಂಗಳೂರಿಗೆ ಗೊತ್ತು. RCB ಚಾಂಪಿಯನ್ ಆದ ಸಂಭ್ರಮದಲ್ಲಿ ಜೂನ್ 4ರಂದು ನಡೆದ ಆ ನೂಕು ನುಗ್ಗಲ್ನಲ್ಲಿ 11 ಜನ ಪ್ರಾಣ ಕಳೆದುಕೊಂಡರು. ಆ ನೋವು ಇವತ್ತಿಗೂ ಮಾಸಿಲ್ಲ. ಅದಕ್ಕಾಗಿಯೇ ಇವತ್ತು ಆ ಕ್ರೀಡಾಭಿಮಾನಿಗಳಿಗೆ ಗೌರವ ಸಲ್ಲಿಸಲು RCB ಆಟಗಾರರು ಬ್ಲ್ಯಾಕ್ ಆರ್ಮ್ ಬ್ಯಾಂಡ್ ಧರಿಸಿ ಆಡ್ತಿದ್ದಾರೆ. ಸ್ಟೇಡಿಯಂನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ, ಭದ್ರತೆ ಹೆಚ್ಚಾಗಿದೆ. ಆದರೆ ಆ ಕರಾಳ ನೆನಪುಗಳ ನಡುವೆಯೇ ಇಂದು ಕ್ರಿಕೆಟ್ ಹಬ್ಬ ಶುರುವಾಗ್ತಿದೆ. ಇನ್ನೊಂದು ಕಡೆ ಆಟದ ವಿಚಾರಕ್ಕೆ ಬಂದರೆ RCB ಮತ್ತು SRH ನಡುವಿನ ರೈವಲ್ರಿ ಅಂದ್ರೆ ಅದು ರನ್ ಸ್ಫೋಟ. ಕೇವಲ 2024ರಲ್ಲಿ ಮಾತ್ರವಲ್ಲ, ಕಳೆದ ಸೀಸನ್ನಲ್ಲೂ SRH ಲಕ್ನೋದಲ್ಲಿ 231 ರನ್ ಸಿಡಿಸಿತ್ತು. ಈ ಎರಡು ತಂಡಗಳು ಮುಖಾಮುಖಿಯಾದರೆ ಬೌಲರ್ಗಳ ಗತಿ ಅಧೋಗತಿಯೇ. ಅದರಲ್ಲೂ ಈ ಬಾರಿ ಚಿನ್ನಸ್ವಾಮಿಯ ಪಿಚ್ ಹೇಗಿದೆ ಗೊತ್ತಾ? ಕಂಪ್ಲೀಟ್ ಬ್ಯಾಟಿಂಗ್ ಪ್ಯಾರಡೈಸ್. ಆಂಡಿ ಫ್ಲವರ್ ಮತ್ತು ಡೇನಿಯಲ್ ವೆಟೋರಿ ಇಬ್ಬರು ಒಪ್ಕೊಂಡಿರುವ ಮಾತಿದು. ಸ್ನೇಹಿತರೆ, RCB ಹತ್ರ ಬ್ಯಾಟಿಂಗ್ ಪವರ್ ಹೌಸ್ ಇದೆ ನಿಜ, ಆದರೆ ಬೌಲಿಂಗ್ ಅಯ್ಯೋ ದೇವ್ರೆ ಅಂತ ಕೇಳುವ ಪರಿಸ್ಥಿತಿ ಬಂದಿದೆ. RCB ಡಿಫೆಂಡಿಂಗ್ ಚಾಂಪಿಯನ್ ಅನ್ನೋದು ಮರಿಬೇಡಿ. ಆದರೆ ಈ ಬಾರಿ ಆರಂಭದಲ್ಲೇ ಅವರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಸ್ಟಾರ್ ಬೌಲರ್ ಹೇಸಲ್ವುಡ್ ಇನ್ನೂ ಕೂಡ ತಂಡಕ್ಕೆ ಫಿಟ್ ಆಗಿಲ್ಲ. ಯಶ್ ದಯಾಲ್ ಈ ಸೀಸನ್ನಿಂದಲೇ ಹೊರಗಿದ್ದಾರೆ. ಈಗ RCB ಹತ್ರ ಇರೋದು ಒಬ್ಬನೇ ಒಬ್ಬ ಅನುಭವಿ ಬೌಲರ್, ಅದು ಭುವನೇಶ್ವರ್ ಕುಮಾರ್. ಏನೇನೋ ಹೇಳಬೇಡಿ, ನಮ್ಮ ಬೌಲಿಂಗ್ ಅಟ್ಯಾಕ್ ತುಂಬಾನೇ ಚೆನ್ನಾಗಿದೆ, ಲಾಸ್ಟ್ ಇಯರ್ ಗೆದ್ದಿದ್ದೆ ಬೌಲಿಂಗ್ ನಿಂದ ಅಂತ ನೀವು ಹೇಳಬಹುದು. ಆದರೆ ಈ ಬಾರಿ ಪರಿಸ್ಥಿತಿ ಕಂಪ್ಲೀಟ್ ಚೇಂಜ್ ಆಗಿದೆ. ಅದರಲ್ಲೂ ಮೊದಲ 2-3 ಪಂದ್ಯಗಳ ಪರಿಸ್ಥಿತಿ ಬೌಲಿಂಗ್ ವಿಚಾರದಲ್ಲಿ ಕಷ್ಟ ಅನ್ನುವ ರೀತಿಯಲ್ಲಿದೆ. ಇಲ್ಲಿ ಭುವಿ ಜೊತೆ ಇರೋದು ಯಾರು? IPL ಅನುಭವವೇ ಇಲ್ಲದ ಜೇಕೋಬ್ ಡಫಿ ಮತ್ತು 23 ವರ್ಷದ ಮಂಗೇಶ್ ಯಾದವ್. ಇವರ ಜೊತೆ ಯುವ ಬೌಲರ್ ರಸಿಕ್ ಸಲಾಂ ಇದ್ದಾರೆ. ಇವರೆಲ್ಲ ಸೇರಿ ಹೈದರಾಬಾದ್ನ ಆ ಅಪಾಯಕಾರಿ ಬ್ಯಾಟರ್ಗಳನ್ನ ತಡೆಯೋದಕ್ಕೆ ಸಾಧ್ಯನಾ? ಇದು ಈಗ $1 ಮಿಲಿಯನ್ ಪ್ರಶ್ನೆ. ಈ ಬೌಲಿಂಗ್ ಲೈನ್ ಅಪ್ ನೋಡಿದ್ರೆ RCB ಫ್ಯಾನ್ಸ್ಗೆ ಸ್ವಲ್ಪ ಭಯ ಆಗೋದು ಗ್ಯಾರಂಟಿ. ಇನ್ನು SRH ಕಡೆ ನೋಡಿದ್ರೆ ಅಲ್ಲಿರೋದು ಒಬ್ಬರಿಗಿಂತ ಒಬ್ಬರು ಸಿಡಿಲ ಮರಿಗಳು. ಈ ಬಾರಿ ಇಶಾನ್ ಕಿಶನ್ ತಂಡದ ನಾಯಕ. ಅವರ ಜೊತೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಮತ್ತು ಹೆನ್ರಿಚ್ ಕ್ಲಾಸನ್ ಇದ್ದಾರೆ. ಕಳೆದ ಬಾರಿ ಟ್ರಾವಿಸ್ ಶೇಖ್ ಜೋಡಿ ಎದುರಾಳಿ ಬೌಲರ್ಗಳನ್ನ ಹೇಗೆ ಬೆಂಡೆತ್ತಿದ್ರು ಅನ್ನೋದು ನಮಗೆಲ್ಲ ಗೊತ್ತಿದೆ. ಬರೋಬ್ಬರಿ 511 ರನ್ ಕಲೆ ಹಾಕಿದ್ರು ಈ ಜೋಡಿ. ಅಭಿಷೇಕ್ ಶರ್ಮಾ ಅವರಿಗೆ ಹೈದರಾಬಾದ್ ಅನ್ನೋದು ಒಂದು ಕನ್ಫರ್ಟ್ ಝೋನ್. ಪವರ್ ಪ್ಲೇಯಲ್ಲಿ ಇವರ ಸ್ಕೋರಿಂಗ್ ರೇಟ್ 10.54 ಇದೆ ಅಂದ್ರೆ ನೀವೇ ಊಹೆ ಮಾಡಿ ಇವರು ಎಷ್ಟು ಡೇಂಜರಸ್ ಅಂತ. ಇನ್ನೂ ಒಂದು ರೋಚಕ ಸುದ್ದಿ ಇದೆ. RCB ತಂಡದಲ್ಲಿ ಒಬ್ಬ ಹೊಸ ಹೀರೋ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಅವರೇ ಜಾಕೋಬ್ ಬೆಥಲ್. T20 ವರ್ಲ್ಡ್ ಕಪ್ ನಲ್ಲಿ ಭಾರತದ ವಿರುದ್ಧ ವಾಂಕಡೆ ಸ್ಟೇಡಿಯಂನಲ್ಲಿ ಶತಕ ಸಿಡಿಸಿದ ಆಟಗಾರ ಈತ. ಈಗ ಪ್ರಶ್ನೆ ಇರೋದು ಏನಂದ್ರೆ, ಟೀಮ್ನಲ್ಲಿ ಟಿಮ್ ಡೇವಿಡ್ ಬರ್ತಾರಾ ಅಥವಾ ಬೆಥಲ್ ಇರ್ತಾರಾ? ಟಿಮ್ ಡೇವಿಡ್ ಕಳೆದ ಸೀಸನ್ ನಲ್ಲಿ ಸ್ಟಾರ್ ಆಗಿದ್ರು, ಆದರೆ ಈ ಬಾರಿ ಅವರ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಕಾಣಿಸ್ಕೊಂಡಿಲ್ಲ.
ಹಾಗಾದ್ರೆ RCB ಬೆತೆಲ್ ಮೇಲೆ ರಿಸ್ಕ್ ತೆಗೆದುಕೊಳ್ಳುತ್ತಾ? ಇದು ಇವತ್ತಿನ ಬಿಗ್ ಸರ್ಪ್ರೈಸ್ ಆಗಿರಲಿದೆ. ಅಷ್ಟೇ ಅಲ್ಲ, ಕುತೂಹಲದ ಸಂಗತಿ ಅಂದ್ರೆ ಕೃಣಾಲ್ ಪಾಂಡ್ಯ RCB ಪ್ರಾಕ್ಟೀಸ್ ನಲ್ಲಿ ಅವರು ಎಲ್ಲೂ ಕಾಣಿಸ್ತಿಲ್ಲ. ಇವರಿವತ್ತು ಆಡ್ತಾರ ಇಲ್ವಾ ಅನ್ನೋದು ಕೂಡ ಸಸ್ಪೆನ್ಸ್ ಆಗಿದೆ. ಇನ್ನು ಒಂದ್ ಕಡೆ RCBಯ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಬಗ್ಗೆ ಕೋಚ್ ಆಂಡಿ ಫ್ಲವರ್ ಹೇಳಿರೋದು ಒಂದೇ ಮಾತು, ಅವರು ಈ ಬಾರಿ ಮುಂಚೆಗಿಂತಲೂ ಹೆಚ್ಚು ಫಿಟ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಹಸಿದಿದ್ದಾರೆ. ಮತ್ತೊಂದು ಕಡೆ ಫಿಲ್ ಸಾಲ್ಟ್ ಅಂದ್ರೆ IPLನ ಲಕ್ಕಿ ಮ್ಯಾನ್ ಇದ್ದಂತೆ. ಅವರು 2024ರಲ್ಲಿ KKR ಜೊತೆ, 2025ರಲ್ಲಿ RCB ಜೊತೆ ಕಪ್ ಗೆದ್ದಿದ್ದಾರೆ. ಸದ್ಯಕ್ಕೆ ಅವರ ಫಾರ್ಮ್ ಸ್ವಲ್ಪ ಡೌನ್ ಇರಬಹುದು, ಆದರೆ ಅವರಿಗೆ ಟೀಮ್ ಮ್ಯಾನೇಜ್ಮೆಂಟ್ ಫುಲ್ ಸಪೋರ್ಟ್ ಕೊಡ್ತಿದೆ. ಅನಾಲಿಸಿಸ್ ಏನ್ ಹೇಳುತ್ತೆ ಅಂದ್ರೆ ಎರಡೂ ತಂಡಗಳಲ್ಲೂ ಬೌಲಿಂಗ್ ವೀಕ್ ಇದೆ. SRH ನಲ್ಲಿ ಜೈದೇವ್ ಉನದ್ಕದ್ ಮತ್ತು ಹರ್ಷಲ್ ಪಟೇಲ್ ಇದ್ದಾರೆ ನಿಜ, ಆದರೆ ಹರ್ಷಲ್ ಪಟೇಲ್ ಅವರ ಎಕಾನಮಿ ರೇಟ್ ಸದ್ಯಕ್ಕೆ 9.69ರಷ್ಟಿದೆ. ಅಂದ್ರೆ ಇವತ್ತು ಚಿನ್ನಸ್ವಾಮಿಯಲ್ಲಿ ಬೌಂಡ್ರಿ ಸಿಕ್ಸರ್ಗಳ ಸುನಾಮಿ ಗ್ಯಾರಂಟಿ. ಯಾರು ಪವರ್ ಪ್ಲೇನಲ್ಲಿ ಹೆಚ್ಚು ರನ್ ಹೊಡಿತಾರೋ ಅವರೇ ಈ ಪಂದ್ಯದ ಕಿಂಗ್. ನಮ್ಮ ಪ್ರಕಾರ ಇವತ್ತು ಹೈ ಸ್ಕೋರಿಂಗ್ ಗೇಮ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಹೊಸ ದಾಖಲೆ ಬರೆಯೋದು ಸದ್ಯದ ಲೆಕ್ಕಾಚಾರ. ಮತ್ತೊಂದು ಕಡೆ ಭುವನೇಶ್ವರ್ ಕುಮಾರ್ ಅವರಿಗೆ IPLನಲ್ಲಿ 200 ವಿಕೆಟ್ ಪೂರೈಸೋದಕ್ಕೆ ಕೇವಲ 2 ವಿಕೆಟ್ ಬೇಕು. ಸದ್ಯ ನಮ್ಮ RCB ಹುಡುಗರು ಹೊಸಬರಾದರೂ ಅವರಲ್ಲಿರುವ ಆ ಒಂದು ಕಿಚ್ಚು SRH ಬ್ಯಾಟರ್ಗಳಿಗೆ ತಡೆಯೋದಕ್ಕೆ ಕಷ್ಟವಾಗಬಹುದು. ಚಿನ್ನಸ್ವಾಮಿ ಮೈದಾನದಲ್ಲಿ 194 ರನ್ ಅನ್ನೋದು ಸರಾಸರಿ ಸ್ಕೋರ್, ಆದರೆ ಇವತ್ತು ಇದು 200 ದಾಟಿದ್ರೂ ಆಶ್ಚರ್ಯವಿಲ್ಲ. ಈ ಪಂದ್ಯ ಕೇವಲ ಗೆಲುವು ಸೋಲಿನ ವಿಚಾರವಲ್ಲ, ಇದು ಬೆಂಗಳೂರಿನ ಕಿರೀಟಕ್ಕೆ ಮತ್ತೆ ಮೆರುಗು ತರುವ ಪ್ರಯತ್ನ. ಆ 11 ಆತ್ಮಗಳಿಗೆ ಗೌರವ ಸಲ್ಲಿಸುತ್ತಾ ಮೈದಾನಕ್ಕೆ ಮರಳುತ್ತಿರುವ RCB ಆಟಗಾರರಿಗೆ ಅಭಿಮಾನಿಗಳ ಹಾರೈಕೆ ಬೇಕಿದೆ. SRH ತಂಡ ಕೂಡ ಇಶಾನ್ ಕಿಶನ್ ನಾಯಕತ್ವದಲ್ಲಿ ಹೊಸ ಇತಿಹಾಸ ಬರೆಯೋದಕ್ಕೆ ಕಾತುರವಾಗಿದೆ. ಆ 11 ಜನರ ನೆನಪು ಮಾತ್ರ ಪ್ರತಿಯೊಬ್ಬ ಕನ್ನಡಿಗನ ಎದೆಯಲ್ಲಿರುತ್ತೆ. ಈ ಬಾರಿ ಕಪ್ ನಮ್ದೇ ಅನ್ನುವ ಆ ಸ್ಲೋಗನ್ ಮತ್ತೆ ಚಿನ್ನಸ್ವಾಮಿ ಮೈದಾನದಲ್ಲಿ ಮೊಳಗಲಿ. ಸ್ನೇಹಿತರೆ, ಇವತ್ತಿನ ಮ್ಯಾಚ್ನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಈ ಬಾರಿ RCB ಓಪನಿಂಗ್ ಮ್ಯಾಚ್ ಗೆಲ್ಲುತ್ತಾ? ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿಬಹುದು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.